ಹಾಯ್, ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ಮನಿಯಲ್ಲಿ ಕನ್ನಡತಿ. ಸೊ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್. ಸೊ ಈಗ ಟ್ರೈನ್ ಸ್ಟೇಷನ್ನಿಂದ ಮನೆಗೆ ಹೊರಟಿದ್ದೀನಿ. ಸೊ ನನ್ನ ಕ್ಲಾಸಸ್ ಮುಗೀತು. ಬೆಳಗ್ಗೆನೇ ನಾನು ತೊಡೋಕೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ದೆನ್ ಕ್ಲಾಸ್ಗೆ ಐ ವಾಸ್ ಇನ್ ಹರಿ. ಸೊ ಎವ್ರಿ ಟೈಮ್ ನಾವು ಸ್ಟ್ರಾಸನ್ ಬಾನಲ್ಲೇ ಹೋಗ್ತಿದ್ದಿದ್ದು. ಬಟ್ ಇವತ್ತು ಮತ್ತು ನಾಳೆ ಸ್ಟ್ರಾಸನ್ ಬಾನ್ ಸ್ಟ್ರೈಕ್ ನಡೀತಾ ಇದೆ. ಸೊ ಅದ ಫುಲ್ ಡಿಸ್ಟರ್ಬೆನ್ಸು. ಸೊ ಮತ್ತೊಮ್ಮೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ಮನಿಯಲ್ಲಿ ಕನ್ನಡತಿ ವ್ಲಾಗ್ಸ್. ಸೊ ಆ್ಯಕ್ಚುಲಿ ನಾನು ಆನ್ ದ ವೇ ಬರ್ತಾನೆ ಸ್ಟಾರ್ಟ್ ಮಾಡೋಣ ಅಂತ ಐ ಥಾಟ್ ಆಫ್, ಬಟ್ ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಆ್ಯಂಡ್ ಟ್ರೈನ್ ಸ್ಟೇಷನಿಂದ ಬರ್ತಾ ಆ ನಾಯ್ಸಿಗೆ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇರಲಿಲ್ಲ, ನಿಮಗೆ ಇನ್ನೆಲ್ಲಿ ಕೇಳಿಸುತ್ತೆ ಅಂತ ಐ ಜಸ್ಟ್ ಕೇಮ್ ಹೋಮ್. ಈಗಷ್ಟೇ ಮನೆಗೆ ಬಂದಿದ್ದೀನಿ. ಅಗೇನ್ ಇವಾಗ ಒಳ್ಳೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿದೆ. ಬಿಕಾಸ್ ಸನ್ ಇರುತ್ತೆ, ಹೊರಗಡೆನೂ ಹೋಗಬೇಕು ಅನಿಸುತ್ತೆ. ಕರ್ಟನ್ಸ್ ತೆಗೆದು ಸ್ವಲ್ಪ ಹೊತ್ತು ಹೀಗೆ ವಿಂಡೋ ಸೈಡಲ್ಲಿ ಕೂತ್ಕೊಂಡು ಹೊರಗಡೆ ನೋಡಬೇಕು ಅನಿಸುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಸನ್. ಆ್ಯಂಡ್ ಈ ಏನೋ ಜರ್ಮನಿಯಲ್ಲಿ ಅವಾಗವಾಗ ಈ ಥರದ್ದು ಸ್ಟ್ರೈಕ್ಗಳಾಗುತ್ತೆ ಆ್ಯಂಡ್ ಅದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ನಮಗಂತೂ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಸ್ಟ್ರಾಸನ್ ಬಾನ್ ಅಂತ ಇದೆ. ಸ್ಟ್ರಾಸನ್ ಬಾನ್ ಅಂತ ಅಂದರೆ ಲೈಕ್ ನಾಟ್ ಊಬಾನ್, ರೋಡ್ ಮೇಲೆ ಹೋಗುವಂಥದ್ದು, ಟ್ರಾಮ್ಸ್ ಅಂತ ಕರೀತಾರೆ ಅದನ್ನು. ಸೊ ಇಲ್ಲಿ ನಮಗೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಫಾರ್ ಎಕ್ಸಾಂಪಲ್ ಸಿಟಿನೂ ಅಲ್ಲ ಆ್ಯಕ್ಚುಲಿ, ಜಯನಗರ್ ಟು ಇದು ಏನು ವಿಜಯನಗರ ಅಥವಾ ರಾಷ್ಟ್ರೀಯ ವಿದ್ಯಾಲಯದಿಂದ ಬನಶಂಕರಿ, ಯಲ್ಚೇನಹಳ್ಳಿ ಈ ಥರ ಹೋಗೋಕ್ಕೆ ಟ್ರಾಮ್ಸ್ ಇದೆ. ಅಂದರೆ ರೋಡ್ ಮೇಲೆ ನಾರ್ಮಲಾಗಿ ಕಾರು, ಬಸ್ಸು ಎಲ್ಲ ಓಡಾಡುತ್ತಲ್ಲ, ಅದೇ ಥರ ಟ್ರೈನ್ಸ್ ಕೂಡ ಓಡಾಡುತ್ತೆ ಇಲ್ಲಿ. ಸೊ ಅದೊಂಥರ ನಮಗೆ ಲೋಕಲಾಗಿ ಕಮ್ಯೂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಈಸಿ. ಬಟ್ ಏನು ಮಾಡ್ತೀರಾ, ಇದು 3ನೇ ಸತಿ ಅನಿಸುತ್ತೆ ಸ್ಟ್ರೈಕ್ ಮಾಡ್ತೀರಾ ಇದೇ ಮಂತಲ್ಲಿ, ಮಾರ್ಚಲ್ಲಿ. ದಿಸ್ ಇಸ್ ದ 3rd ಟೈಮ್. ಓಕೆ, ಮೊನ್ನೆ ಒಂದು ಸತಿ ಹೀಗೆ ಆದಾಗ ಬೆಳಗ್ಗೆ S8 ಅಂದರೆ ಬ್ರಿಡ್ಜ್ ಮೇಲೆ ಹೋಗ್ತಿರ್ತೀನಲ್ಲ ಯೂಶ್ವಲಿ ನಾನು, ಅದನ್ನು ತೊಗೊಂಡು ಹೋಗಿದ್ದೆ. ದಟ್ಸ್ ಕಾಲ್ಡ್ S-ಬಾನ್, U-ಬಾನ್ ಇದೆಲ್ಲ ಹೋಗುತ್ತೆ. ಬಟ್ ಈ ಥರ ಟ್ರಾಮ್ಸ್ ಹೋಗೋಲ್ಲ. ಬಟ್ ಟ್ರಾಮ್ಸ್ ನನಗೆ ತುಂಬ ಈಸಿ ಕಮ್ಯೂಟ್ ಮಾಡೋಕ್ಕೆ, ಬಿಕಾಸ್ ಮನೆ ಕೆಳಗಡೆನೇ ಇದೆ, ಹತ್ಬೋದು, ಇಲ್ಲೇ ಇಳಿಬೋದು ಮನೆ ಹತ್ತಿರ. ಬಟ್ ಅದು ತುಂಬ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಹೋಗಬೇಕು. ಬಟ್ ಅದು ಸ್ವಲ್ಪ ಟೈಮ್ ರಿಸ್ಟ್ರಿಕ್ಷನ್ಸ್ ಎಲ್ಲ. ಸೊ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫ್ರಮ್ ಯೆಸ್ಟರ್ಡೇ ಮೇ ಬಿ ಲೈಕ್ ನೆಕ್ಸ್ಟ್ ಕಂಟಿನ್ಯೂಸ್ 2 days ಏನೇನಾಗುತ್ತೆ ಎಲ್ಲವನ್ನು ಸೇರಿ ಈ ವ್ಲಾಗಲ್ಲಿ ನಾನು ಹಾಕ್ತೀನಿ. ಐ ಆಮ್ ಗೋಯಿಂಗ್ ಆನ್ ಅ ವೆಕೇಷನ್. ಸೊ ಫೈನಲಿ ನನ್ನ ಲೈಫ್ನ ದ ಬಿಗ್ಗೆಸ್ಟ್ ವೆಕೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಲೈಕ್ ಇಂಟರ್ನ್ಯಾಷನಲ್ ಬಂದಿದ್ದೆ ನಾನು ಫಸ್ಟ್ ಟೈಮು. ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ್ದು ಫಸ್ಟ್ ಟೈಮ್ ಜರ್ಮನಿಗೆ ಬರಬೇಕಾದ್ರೆ. ಸೊ ಇವಾಗ ಇಲ್ಲಿಂದ ಜರ್ಮನಿಯಿಂದ ಮತ್ತೊಂದು ಕಂಟ್ರಿಗೆ ಹೋಗ್ತಾ ಇದ್ದೀನಿ. ಸೊ ಹೊಸ ಕಂಟ್ರಿಯ ಅನುಭವ ಆ್ಯಂಡ್ ಹೊಸ ದೇಶ, ಹೊಸ ಜನ ಎಲ್ಲ ಸಿಗ್ತಾರೆ. ಒಂದು ಒಳ್ಳೆ ವೆಕೇಷನ್ ಆಗುತ್ತೆ, ಒಂದು 10 to 12 days ಅಂತಲೇ ಹೇಳ್ಬೋದು. ಸೊ ಈ ಒಂದು ಬಿಗ್ಗೆಸ್ಟ್ ಹಾಲಿಡೇ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಡೋಂಟ್ ನೋ, ಫಿಂಗರ್ ಕ್ರಾಸ್ಡ್. ಈ ವರ್ಷ ಅದೇನೋ ಗೊತ್ತಿಲ್ಲ, ಫಾರ್ ಎ ಸರ್ಪ್ರೈಸ್ ನನ್ನ ಬರ್ತ್ಡೇ ಇಂಟ್ರೆಸ್ಟ್ಗಿಂತ ಜಾಸ್ತಿ ನನ್ನ ಟ್ರಿಪ್ ಬಗ್ಗೆ, ಅಂದರೆ ನಾನು ಈ ಹೊಸ ಕಂಟ್ರಿಯ ವೆಕೇಷನ್ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ವೆಲ್, ಮೋಸ್ಟ್ ಆಫ್ ಯು ನೋ ಐ ಗಾಟ್ ಮ್ಯಾರಿಡ್ ಇನ್ ಆಗಸ್ಟ್. ಸೊ ಸಿನ್ಸ್ ಆಗಸ್ಟ್ ಆ್ಯಕ್ಚುಲಿ ಎಲ್ಲರೂ ಹೇಳೋದು ಮದುವೆ ಆದಮೇಲೆ ಹನಿಮೂನ್ಗೆ ಹೋಗಿಲ್ವಾ ಅಂತ. ಸೊ ಹನಿಮೂನ್ ಅನ್ನೋದಕ್ಕಿಂತ ಇಟ್ಸ್ ರಿಯಲಿ ಅ ವೆರಿ ಇಂಪಾರ್ಟೆಂಟ್ ಟೈಮ್ ಫಾರ್ ಎನಿ ಕಪಲ್. ಬಿಕಾಸ್ ಅವರಿಬ್ಬರು ಲೈಕ್ ಮದುವೆಲಂತೂ ಸಿಕ್ಕಾಪಟ್ಟೆ ಓಡಾಡಿರ್ತಾರೆ. ಅದರಲ್ಲೂ ಸ್ಪೆಷಲಿ ನಾನು, ಬಿಕಾಸ್ ಅಪ್ಪು ವಾಸ್ ಇನ್ ಜರ್ಮನಿ. ಸೊ ಅವ್ರು ಇಲ್ಲಿದ್ದಾಗ ನಾನು ಎಲ್ಲ ಕಷ್ಟಪಟ್ಟು ಕನ್ನಡ ಡ್ರೆಸ್ಸಿಂದ ಹಿಡಿದು ಅವ್ರಿಗೆ ಎಲ್ಲ ಸ್ಟೈಲಿಂಗ್ ಎಲ್ಲ ನಾನೇ ನೋಡ್ಕೊಂಡಿದ್ದೆ. ಸೊ ಐ ವಾಸ್ ಸೂಪರ್ ಬ್ಯುಸಿ, ಸೂಪರ್ ಎಕ್ಸಾಸ್ಟೆಡ್. ಸೊ ಅದೆಲ್ಲ ಆದಮೇಲೆ ಅಫ್ಕೋರ್ಸ್ ನಾನಂತೂ ಅಂದ್ಕೊಂಡಿದ್ದೆ ಒಂದು ಒಳ್ಳೆ ವೆಕೇಷನ್ ಬೇಕೇ ಬೇಕು ಅಂತ. ಸೊ ಪ್ರಾಬಬ್ಲಿ ಅದೇ ಅನಿಸುತ್ತೆ, ವೆನ್ ದೇ ಟಾಕ್ ಅಬೌಟ್ ಹನಿಮೂನ್ ಇಟ್ಸ್ ಜಸ್ಟ್ ಅಬೌಟ್ ಯು ಪೀಪಲ್ ಹ್ಯಾವಿಂಗ್ ರಿಯಲಿ ಗುಡ್ ಟೈಮ್, ಸ್ಪೆಂಡಿಂಗ್ ಟೈಮ್ ಈಚ್ ಅದರ್ ಅಂತ. ಬಟ್ ನಾವು ಲಿಟ್ರಲಿ ವಿ ಆರ್ ಹ್ಯಾವಿಂಗ್ ಗುಡ್ ಲೈಫ್, ಟಚ್ ವುಡ್
ಇಲ್ಲಿಗೆ ಬಂದಾಗ್ಲಿಂದನೂ ಜರ್ಮನಿಲೂ ಕೂಡ ಲೈಕ್ ಎಷ್ಟೊಂದು ಟ್ರಿಪ್ಸ್ ಆಗೋಗಿದೆ. ಬಟ್ ಒಂದು ಲಾಂಗೆಸ್ಟ್ ಟ್ರಿಪ್ ಮಾಡಲೇಬೇಕಿತ್ತು. ಇಂಡಿಯಾಲಿದ್ದಾಗ ಆಬ್ವಿಯಸ್ಲಿ ಎಲ್ಲ ಹುಡುಗಿರ್ ಥರ ನನಗೂ ಕೂಡ ಮಾಲ್ಡೀವ್ಸ್ಗೆ ಹೋಗಬೇಕು ಅಂತಲೇ ಆಸೆ ಇತ್ತು. ಸೊ ಇಟ್ಸ್ ಆಬ್ವಿಯಸ್ ಅಲ್ಲ, ಪ್ರತಿಯೊಬ್ಬರು ಅಲ್ಲೇ ಆಸೆ ಪಡ್ತಾರೆ, ಸ್ಪೆಷಲಿ ಇವಾಗ ಹುಡುಗಿರು. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ ಮಾಲ್ಡೀವ್ಸಿಗೆ ಹೋಗಬೇಕು. ಆ್ಯಂಡ್ ನನಗೆ ನನ್ನ ಜೊತೆ ಇದ್ದಂಥ ಫ್ರೆಂಡ್ಸು, ಸ್ಪೆಷಲಿ ನನ್ನ ಸೀನಿಯರ್ಸ್ ಅಥವಾ ನನಗೆ ಗೊತ್ತಿರೋರೆಲ್ಲ ಹುಡುಗಿರೆಲ್ಲ ಮಾಲ್ಡೀವ್ಸ್ ಅಂತ ಹೋಗಿ 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 ನನಗೂ ಮಾಲ್ಡೀವ್ಸ್ಗೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗೋಗಿತ್ತು. ಸೊ ನಾನು ಹೇಳಿದೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬಟ್ ದೆನ್ ಹಿ ವಾಸ್ ಲೈಕ್ ತುಂಬ ಜನ ಹೋಗ್ತಾರೆ ಮಾಲ್ಡೀವ್ಸ್ಗೆ. ಆ್ಯಂಡ್ ಅದು ಇನ್ನೊಂದು ಅವ್ರು ನನಗೆ ಹೇಳಿದ ವ್ಯಾಲಿಡ್ ರೀಸನ್ ಅಂದರೆ, ನಾವು ಮದುವೆಗೆ ಜರ್ಮನಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲ ಇಂಡಿಯಾದಲ್ಲಿ ಇದ್ದಿದ್ರೆ ಇಂಡಿಯಾಗೆ ಹತ್ತಿರ ಅಲ್ವಾ ಮಾಲ್ಡೀವ್ಸ್, ಸೊ ಇಲ್ಲೇ ಹೋಗ್ಬೋದಿತ್ತು. ಬಟ್ ನಾವೇ ಜರ್ಮನಿಗೆ ಹೋಗ್ತಿದ್ದೀವಿ, ಇಲ್ಲಿಂದ ಬೇರೆ ಕಂಟ್ರಿಗೆ ಹೋಗ್ತಿದ್ದೀವಿ, 9000 ಕಿಲೋಮೀಟರ್ಸ್ ಅವೇ. ಸೊ ಥಿಂಕ್ ಬ್ರಾಡ್ಲಿ, ಬೇರೆ ಥರ ಥಿಂಕ್ ಮಾಡು, ಯುರೋಪಿಯನ್ ಕಂಟ್ರೀಸ್ ಏನಾದ್ರು ಥಿಂಕ್ ಮಾಡು ಅಂತ ಹೇಳಿದರು. ಸೊ ಮಾಲ್ಡೀವ್ಸ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಬಾಲಿ, ಇಂಡೋನೇಷ್ಯಾ. ಸೊ ಎಲ್ಲರೂ ಬಾಲಿ ಅಂತಲೇ ಇರ್ತಾರೆ. ನಿಜವಾಗ್ಲೂ ಆಸೆ ಇದೆ, ಸುಳ್ಳು ಹೇಳಲ್ಲ. ಬಟ್ ಒಂದೊಂದು ಸಲ ಅನಿಸುತ್ತೆ ಹೈಬ್ಡು ಅಂತ ತುಂಬ ಜನ ಹೋಗ್ತಾರೆ. ಆ್ಯಂಡ್ ನನ್ನ ಫ್ಯಾಮಿಲಿಲೇ ಇಬ್ಬರು ಹೋಗ್ಬಿಟ್ಟು ಬಂದರು. ಸೊ ಬಾಲಿ ಆ್ಯಂಡ್ ಲೈಕ್ ಸಿಂಗಾಪುರ್, ಮಲೇಷ್ಯಾ, ಸೊ ಇದೆಲ್ಲ ತುಂಬ ಜನ ಹೋಗ್ತಿದ್ದಾರೆ. ಸೊ ಕನ್ನ ಇಸ್ ಆಲ್ವೇಸ್ ಲೈಕ್ ಥಿಂಕ್ ಡಿಫ್ರೆಂಟ್. ಎಲ್ಲರೂ ಹೋಗ್ತಿದ್ದಾರೆ ಅಂದರೆ ನಾವು ಯಾಕಲ್ಲೇ ಹೋಗಬೇಕು, ಲೆಟ್ಸ್ ಥಿಂಕ್ ಅಂತ ಅಂದ್ಬಿಟ್ಟು ನನಗೆ ಅದೂ ಬೇಡ ಅಂದರು. ಸೊ ವೆನ್ ವಿ ಮೂವ್ ಟು ಜರ್ಮನಿ, ನಾನು ಇನಿಷಿಯಲಿ ಬಂದಾಗ ಲೈಕ್ ಮ್ಯೂನಿಕ್ಗೆ ಟ್ರಿಪ್ ಹೋದ್ವಿ. ಸೊ ಅದೇ ನಾವು ಹಂಗೆ ಕನ್ಸಿಡರ್ ಮಾಡ್ಬೋದಿತ್ತು, ಬಿಕಾಸ್ ವಿ ವೆಂಟ್ ಫಾರ್ 1 ವೀಕ್ ಟ್ರಿಪ್, ಚೆನ್ನಾಗಿತ್ತು ಅಲ್ಲೂ ಕೂಡ ಎಲ್ಲ. ಅದಾದಮೇಲೆ ಸ್ಟುಟ್ಗಾರ್ಟ್ ಹೋದ್ವಿ. ಇಲ್ಲಿ ಸುತ್ತಮುತ್ತ ಅಂತೂ ಎಲ್ಲ ಪ್ಲೇಸಸ್ ನೋಡಿದ್ವಿ. ಬಟ್ ಐ ಥಿಂಕ್ ವಿ ಟುಕ್ ಸಮ್ ಟೈಮ್. ನಂದು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು, ಮತ್ತು ಇಲ್ಲಿ ಸಿಟಿ ರಿಜಿಸ್ಟ್ರೇಷನ್ನು. ಸೊ ಎಲ್ಲವೂ ಮುಗಿದು ಫೈನಲಿ ವಿ ಥಾಟ್ ಓಕೆ, ವಿ ಹ್ಯಾವ್ ಟು ಪ್ಲ್ಯಾನ್ ಸಮ್ವೇರ್ ಲೈಕ್ ಬಿಗ್ಗೆಸ್ಟ್ ಹಾಲಿಡೇ ಅಂತ. ಸೊ ಅದಕ್ಕೆ ನಾವು ಒಂದಷ್ಟು ಕಂಟ್ರೀಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಅದರಲ್ಲೂ ಅಗೇನ್ ಫ್ಲಾಸು ಅದೆಲ್ಲ ಇರುತ್ತೆ. ಸೊ ವೈ ಐ ಆಮ್ ಗಿವಿಂಗ್ ಅ ಡೀಟೇಲ್ಡ್ ಇನ್ಫಾರ್ಮೇಷನ್ ಇಸ್ ಲೈಕ್, ಈಗ ಎಷ್ಟೊಂದು ಜನ ಜರ್ಮನಿಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಇಟ್ ಇಸ್ ಲೈಕ್ 2 in 1. ವೆನ್ ಯು ಕಮ್ ಹಿಯರ್, ಇಟ್ ಈಸ್ ಅ ಬಿಗ್ಗೆಸ್ಟ್ ಗ್ರೇಟ್ ಹಾಲಿಡೇ ಟೈಮ್ ಕೂಡ ಆಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಜಾಗಗಳಿದೆ. ಆ್ಯಂಡ್ ಜರ್ಮನಿಗೆ ಯಾರೆಲ್ಲ ಬರ್ತಿದ್ದಾರೆ ಅಂದರೆ ಒಂದು ಈ ಮ್ಯಾರಿಡ್, ಮದುವೆ ಆಗ್ಬಿಟ್ಟು ಬರ್ತಾರೆ, ಡಿಪೆಂಡೆಂಟ್ ವೀಸಾ ಇಂದ ಎಲ್ಲ ಓದಕ್ಕೆ ಬರ್ತಾರೆ, MS ಮಾಡೋಕ್ಕೆ. ಸೊ ಮಾಸ್ಟರ್ ಸ್ಟೂಡೆಂಟ್ಸಿಗೆ ಇಟ್ಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಬರೋದೆಲ್ಲ ವೆಕೇಷನ್ಗೆ. ಇದು ಒಂದು ಒಳ್ಳೆ ಕಂಟ್ರಿನೇ. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ, ನೋಡೋಕ್ಕೆ ಬರ್ತಾರೆ. ಸೊ ನನಗಿದು ಒಂಥರ 3 in 1. ಈ ಕಡೆ ನನಗೇನು ಕೆರಿಯರು, ಮುಂದಕ್ಕೆ ನಾನು ಏನು ಮಾಡಬೇಕು ಅನ್ನೋದಕ್ಕೂ ಐ ಹ್ಯಾವ್ ಅ ಗುಡ್ ಪಾತ್. ಆ್ಯಂಡ್ ಐ ಹ್ಯಾವ್ ಅ ಗ್ರೇಟ್ ಪಾರ್ಟ್ನರ್ ಟು ಬಿ ಲೈಕ್ ಅವ್ರು ನನಗೆ ಎಷ್ಟು ಸಪೋರ್ಟಿವ್ ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ಆ್ಯಂಡ್ ನಾನೇನಾದರೂ ಕಲಿಯೋದಕ್ಕಾಗಿರ್ಬೋದು, ಅಥವಾ ಲೈಕ್ ಐ ಆಮ್ ಜಸ್ಟ್ ಸ್ಟೇಯಿಂಗ್ ವಿತ್ ಮೈ ಬೆಸ್ಟ್ ಫ್ರೆಂಡ್ ಥರ ಫೀಲ್ಸ್. ಸೊ ದಟ್ಸ್ ಆಲ್ಸೋ ನೈಸ್. ಆ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ದ್ಯಾಟ್. ಪ್ಲಸ್ ಒಳ್ಳೆ ಟ್ರಿಪ್ಪು, ಎಂಜಾಯ್ಮೆಂಟ್ ಆಗ್ತಾಯಿದೆ. ಬಿಕಾಸ್ ಐ ಆಮ್ ಲೈಕ್ ಎಷ್ಟೊಂದು ಪ್ಲೇಸಸ್ ನೋಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಎಂಜಾಯಿಂಗ್, ವೆರಿ ಗುಡ್ ವೈಬ್. ಸೊ ದಟ್ ಇಸ್ ವೈ ಐ ಥಾಟ್ ಓಕೆ ಐ ಟೆಲ್ ಯು ಇನ್ ಡೀಟೇಲ್ ಅಬೌಟ್ ದ ಪ್ರಿಪ್ರೇಷನ್ ಅಂತ. ಸೊ ಇವಾಗ ಕಮ್ಮಿಂಗ್ ಟು ದ ಪ್ಲ್ಯಾನ್. ಏನು ಪ್ಲ್ಯಾನು ಅಥವಾ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಹಾಲಿಡೇ ಎಲ್ಲಿಗೆ, ನೆಕ್ಸ್ಟ್ ಡೆಸ್ಟಿನೇಷನ್ ಯಾವ ಕಂಟ್ರಿಗೆ ಅಂತ ತಿಳ್ಕೊಳ್ಬೇಕಾ? ಲೆಟ್ಸ್ ಸ್ಟಾರ್ಟ್ ಇಟ್. ಆ್ಯಂಡ್ ನಾನು ಫಸ್ಟ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಐ ಡಿಂಟ್ ಈವನ್ ಥಿಂಕ್ ದಟ್ ನಾನು ಓಕೆ ಐ ಕ್ಯಾನ್ ಥಿಂಕ್ ಆಫ್ ಯುರೋಪ್, ಐ ಕ್ಯಾನ್ ಥಿಂಕ್ ಆಫ್ ದ್ಯಾಟ್ ದಿಸ್ ಅಂತ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್. ಇಲ್ಲಿಗೆ ಬಂದಮೇಲೆ ನನಗೆ ಓಕೆ, ನಾನು ಐ ಥಿಂಕ್ ನನ್ನ ಕರಿಯರ್ ಗ್ರೋತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಐ ವಾಸ್ ಇನ್ ಟು ಕಮ್ಯುನಿಕೇಷನ್ಸ್, ಮೀಡಿಯಾ. ಸೊ ಅದು ನನಗಿಲ್ಲಿ ಹೆಂಗೆ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ತುಂಬ ಇಂಪಾರ್ಟೆಂಟು ಲ್ಯಾಂಗ್ವೇಜು. ಸೊ ಲ್ಯಾಂಗ್ವೇಜ್ ಕ್ಲಾಸಸ್ಸು, ಆ ಕೋರ್ಸಸ್ಸು ಸೈಮಲ್ಟೇನಿಯಸ್ಲಿ ಆಗ್ತಿತ್ತು. ಸೊ ಐ ವಾಸ್ ಕ್ವೈಟ್ ಬ್ಯುಸಿ. ಐ ಥಿಂಕ್ ಇವಾಗ ಒಂದು ಒಳ್ಳೆ ವೆಕೇಷನ್ಗೆ ಪರ್ಫೆಕ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಈ ಡೈರಿ ಏನು ಗೊತ್ತಾ, ಇದರಲ್ಲಿ ನಾವು ಎವ್ರಿ ಟೈಮ್ ವಿ ಪ್ಲ್ಯಾನ್, ಸ್ಪೆಷಲಿ ಇಬ್ಬರು ಪ್ಲ್ಯಾನ್ಸು ಇದೆ. ನಾನು ತುಂಬ ಯೂಸ್ ಮಾಡ್ತೀನಿ ಇದು. ಇಟ್ಸ್ ಕಸ್ಟಮೈಸ್ಡ್, ಲೋಕಿ ಅಂತ ಇದೆ. ಸೊ ಈ ಒಂದು ಡೈರಿಯಲ್ಲಿ ಐ ಥಾಟ್ ಇದನ್ನು ನಾನು ಬರೀಬೇಕು, ಲೈಕ್ ವಾಟ್ ಎವರ್ ಐ ಆಮ್ ಪ್ಲ್ಯಾನಿಂಗ್ ಅಂತ. ಸೊ ಅದು ಇಟ್ ವೆಂಟ್ ವೆಲ್. ಇಬ್ಬರು ಸೇರಿ ವಿ ಸ್ಟಾರ್ಟೆಡ್ ರೈಟಿಂಗ್. ಆ್ಯಂಡ್ ಇದರಲ್ಲಿ ಇನಿಷಿಯಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಎಲ್ಲ ಬರೆದು ಫೈನಲಿ ಅದು ಒಂದಾಗಿದೆ ಇವಾಗ. ಓಕೆ, ಸೊ ಕಮ್ಮಿಂಗ್ ಟು ಕ್ರೊಯೇಷಿಯಾ. ಸೊ ಮೊದಲನೇದು ಕ್ರೊಯೇಷಿಯಾ ಇತ್ತು. ಸೊ ವೈ ಕ್ರೊಯೇಷಿಯಾ ಅಂತಂದರೆ ಬೀಚಸ್, ನನಗೆ ಬೀಚ್ ತುಂಬಾ ಇಷ್ಟ. ಸೊ ಐ ಥಾಟ್ ಓಕೆ ಬೀಚ್ ಸೈಡ್ ಅಂದರೆ ಕ್ರೊಯೇಷಿಯಾ ಇಸ್ ಬೆಸ್ಟ್ ಅಂತ ಅಂದ್ಕೊಂಡು ನಾವು ಫಸ್ಟು ಅದ್ರ ಬಗ್ಗೆನೇ ಥಿಂಕ್ ಮಾಡಿ ನಾನಾಗಲೇ ಅಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ.
ಬಟ್ ಅನ್ಫಾರ್ಚುನೇಟ್ಲಿ ಕ್ರೊಯೇಷಿಯಾ ಆಗಲಿಲ್ಲ ಬಿಕಾಸ್ ಒಂದು ವೆದರ್ ಕಂಡೀಷನ್ ಚೆನ್ನಾಗಿರಲಿಲ್ಲ, ಮತ್ತು ಇನ್ನೊಂದು ಅದಕ್ಕಿಂತ ಒಳ್ಳೊಳ್ಳೆದು ಆಪ್ಷನ್ ಸಿಕ್ತು ಆಮೇಲೆ. ಸೊ ಅದಕ್ಕೆ ನಾವು ಕ್ರೊಯೇಷಿಯಾನ ಬೇಡ ಅಂತ ಬಿಟ್ಬಿಟ್ವಿ. ನೆಕ್ಸ್ಟು ಓಕೆ ಗೈಸ್, ಲೊಕೇಶನ್ ಶಿಫ್ಟ್, ಬಿಕಾಸ್ ನಂಗೆ ಒಂದು ಸ್ವಲ್ಪ ಸನ್ ಬೇಕು, ಹಾಗಾಗಿ ನಾನು ಮತ್ತೆ ಹೊರಗಡೆ ಬಂದೆ ರೂಮಲ್ಲಿ ಬೇಡ ಅಂತ. ಆಲ್ ರೈಟ್, ಈಗ ನಾನು ಅದೇ ಹೇಳಿದೆ ಕ್ರೊಯೇಷಿಯಾ ಬೇಡ ಅಂತ ಆಯಿತು ಅಂತ. ಅದಾದಮೇಲೆ ಸೊ ಆ್ಯಕ್ಚುಲಿ ನಾವು ಇದರಲ್ಲಿ ಪ್ಲಾನಿಂಗ್ಸ್ ಎಲ್ಲ ಇಟ್ಕೊಂಡಿದ್ವಿ ಅಂತ ಹೇಳಿದೆ. ನೋಡಿ, ಇದೆಲ್ಲ ನಾನು ಆ್ಯಕ್ಚುಲಿ ಜರ್ಮನಿಗೆ ಬಂದಮೇಲೆ ಇಲ್ಲಿ ಸುತ್ತಮುತ್ತ ಜರ್ಮನ್ ಕಂಟ್ರೀಸಲ್ಲಿ ಯಾವ್ದಾದ್ರು ಹೋಗಬೇಕು ಅಂತ ಲಿಸ್ಟ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಕೆಲವೊಂದು ಟಿಕ್ ಹಾಕಿದ್ದೀನಿ, ಕೆಲವೊಂದು ಇಂಟು ಮಾರ್ಕ್ಸ್ ಹಾಕಿದ್ದೀನಿ, ಹೋಗೋಕ್ಕಾಗಿಲ್ಲ ಅಂತ. ಈಗ ಉಪಟಾಲ್, ಮ್ಯೂನಿಕ್, ಡ್ಯೂಸ್ಬರ್ಗ್ ಈ ಥರದ್ದೆಲ್ಲ ಸುತ್ತಮುತ್ತ ಎಲ್ಲ ನೋಡಾಗಿದೆ. ಹನಿಮೂನ್ ಪ್ಲಾನಿಂಗ್, ಹಾಲಿಡೇ ಪ್ಲಾನಿಂಗ್, ವಾಟ್ ಎವರ್ ಇಟ್ ಇಸ್. ಸೊ ಈ ಒಂದು ಪ್ಲಾನಿಂಗ್ ಬಗ್ಗೆ ನಾನು ಮಾತಾಡೋದಾದರೆ, ನೆಕ್ಸ್ಟು ಆ್ಯಕ್ಚುಲಿ ನಮ್ಮ ಲಿಸ್ಟಲ್ಲಿ ಇದ್ದಿದ್ದು ನಾರ್ದರ್ನ್ ಲೈಟ್ಸ್. ಸೊ ನಾರ್ದರ್ನ್ ಲೈಟ್ಸು ಯಾರಿಗೆ ಗೊತ್ತಿಲ್ಲ ಹೇಳಿ, ಲೈಕ್ ಆಫ್ಕೋರ್ಸ್ ಎಷ್ಟೊಂದು ಜನಕ್ಕೆ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಯುರೋಪಲ್ಲಿ ತುಂಬ ಜನಕ್ಕೆ ಒಂದು ಆಸೆ ನಾರ್ದರ್ನ್ ಲೈಟ್ಸಿಗೆ ಹೋಗಬೇಕು ಅಂತ. ಅದರಲ್ಲೂ ಸ್ಪೆಷಲಿ ಲೋಕಿಗಂತೂ ನನ್ನ ಫಸ್ಟು ಅವರು ಲೈಕ್ ಮದುವೆ ಇನ್ನೂ ಫಿಕ್ಸ್ ಆಗಿ ಆಮೇಲೆ ಇಲ್ಲಿಗೆ ಬಂದು ವಿವರ್ ಆನ್ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಫೋನ್ ಮಾಡಿದಾಗೆಲ್ಲ ಆ್ಯಕ್ಚುಲಿ ನಾನು ನಿನಗೆ ಫಸ್ಟ್ ನಾರ್ದರ್ನ್ ಲೈಟ್ಸಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ, ನಮ್ಮಿಬ್ಬರು ಫಸ್ಟ್ ವೆಕೇಷನ್ ಅಲ್ಲೇ ಹೋಗಬೇಕು ಅಂತಿದ್ದೀನಿ ಅದೆಲ್ಲ ಸಿಕ್ಕಾಪಟ್ಟೆ ಹೇಳೋರು. ಆ್ಯಂಡ್ ಅದಾದಮೇಲೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಎವ್ರಿ ಟೈಮ್ ಬೀಚ್ಗೆ ಹೋಗಬೇಕು ಅಂತಿಲ್ಲ, ಐ ಥಿಂಕ್ ವಿ ಕ್ಯಾನ್ ಥಿಂಕ್ ಡಿಫ್ರೆಂಟ್, ವಿ ಕ್ಯಾನ್ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಸೊ ಅದೆಲ್ಲ ಅನಿಸಿ ನಾರ್ದರ್ನ್ ಲೈಟ್ಸ್ ಇದು ಮಾಡಿದ್ವಿ. ಬಟ್ ಲಿಟ್ರಲಿ ಅದರದ್ದು ವೆದರ್ ನೋಡಿಬಿಟ್ರೆ -8 -9ವರೆಗೂ ಎಲ್ಲ ಇತ್ತು ಆವಾಗ, ಐ ಥಿಂಕ್ ಡಿಸೆಂಬರ್ ಜಾನ್ ಟೈಮಲ್ಲಿ. ಬಟ್ ಇವಾಗ ಐ ಥಿಂಕ್ ಇಟ್ ಇಸ್ ಫೈನ್ ಮೇ ಬಿ. ಬಟ್ ದೆನ್ ವಿ ವರ್ ಲೈಕ್ ಓಕೆ ರಿಸ್ಕ್ ತೊಗೊಳ್ಳೋದು ಬೇಡ, ಸಿಕ್ಕಾಬಡೆ ಚಳಿ, ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಅದೊಂದು ವ್ಯೂಗೋಸ್ಕರ ಆದರೆ ಒಂದು ಹಾಲಿಡೇ ಚಿಕ್ಕದಾಗಿ ಹೋಗಿ ಅಲ್ಲಿ ಬರೋಣ ಇನ್ನೊಂದು ಸತಿ ಅಂತ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಆ್ಯಂಡ್ ದೆನ್ ಕಮ್ಮಿಂಗ್ ಟು ಸ್ಪೇನಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಜಾಗಗಳಿದೆ ಆ್ಯಂಡ್ ಒಳ್ಳೊಳ್ಳೆ ಐಲ್ಯಾಂಡ್ಸು, ಆಲ್ ದಿಸ್ ಥಿಂಗ್ಸ್ ಇದೆ. ಸೊ ಅದು ಲಿಸ್ಟಲ್ಲಿದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಿದ್ದೀವಿ. ಬಟ್ ಅದಾದಮೇಲೆ ಇಟಲಿ ಯಾಕೆ ಅಂತಂದರೆ ನನಗೆ ತುಂಬ ಇಷ್ಟವಾಗಿರುವಂಥ ಸಿಟಿ ಕಂಟ್ರಿ. ಸೊ ನನಗೆ ಈ ಇಟಲಿದು ಆರ್ಕಿಟೆಕ್ಚರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸುತ್ತಮುತ್ತ ರೋಮು, ಮಿಲಾನ್ ಇದೆಲ್ಲ ಫಿಲಮ್ಸಲ್ಲಿ, ಟಿ ವಿಲಿ, ಸಾಂಗ್ಸಲ್ಲಿ ನೋಡಬೇಕಾದ್ರೆ ಅನ್ಸೋದು ಮೈ ಗಾಡ್ ಒಂದ್ಸತಿ ಹೋಗಬೇಕು ಅಂತ. ಆ್ಯಂಡ್ ನನಗೆ ರೋಮನ್ ಕಲ್ಚರ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಲಿಟ್ರೇಚರ್ ಸ್ಟೂಡೆಂಟು. ಸೊ ಇಂಗ್ಲೀಷ್ ಲಿಟ್ರೇಚರಲ್ಲಿ ಯಾವಾಗಲೂ ಈ ರೋಮನ್ ಕಲ್ಚರು ಆ್ಯಂಡ್ ರೋಮನ್ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಒಂಥರ ಫೀಲು ಅದು ಒಬ್ಬ ಲಿಟ್ರೇಚರ್ ಸ್ಟೂಡೆಂಟಿಗೆ ಮಾತ್ರ ಐ ಥಿಂಕ್ ಆ ಒಂದು ಫೀಲ್ ಗೊತ್ತಾಗುತ್ತೆ. ಏನೋ ಒಂಥರ ಡಿಫ್ರೆನ್ಸ್. ನಾನು ಒಂದು ಸತಿ ಅಲ್ಲಿ ಬದುಕಬೇಕು, ನಾನಲ್ಲಿ ಪ್ರಿನ್ಸಸ್ ಆಗಿದ್ದರೆ ಹೇಗೆ ಅಂತೆಲ್ಲ ಅನಿಸುತ್ತೆ. ಸೊ ಆ ಒಂದು ಫೀಲ್ನ ನನಗೆ ಇಟಲಿ ಕಡೆ ಅದು ಎರಡೂ ನಿಯರ್ ಬೈ ಅಲ್ಲ, ಸೊ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮತ್ತೆ ಇದು ಯಾಕೆ ಕ್ಯಾನ್ಸಲ್ ಆಯಿತು ಅಂತಂದರೆ ಲೋಕಿ ಆಗಲೇ ಹೋಗಿದ್ದಾರೆ, ಟ್ರಿಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೊಂಥರ ಎಕ್ಸೈಟ್ಮೆಂಟ್ ಕಮ್ಮಿ ಇರುತ್ತೆ. ಫೈನಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸೊ ದಟ್ ನಾನು ಹೇಳಿದ್ದೀನಿ ನಾನಂತೂ ಹೋಗಲೇಬೇಕು ಅಂತ ಈ ವರ್ಷದಲ್ಲಿ ಮತ್ತೆ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿ. ಸೊ ನೀನು ಫುಲ್ ಎಕ್ಸೈಟೆಡ್ ಆಗೆಲ್ಲ ನೋಡ್ಕೊಂಡಿರಮ್ಮ, ನಾನು ನಿನ್ನ ಜೊತೆಗೆ ಬರ್ತಾ ಇರ್ತೀನಿ, ನಿಂಗೆ ಎಷ್ಟು ಬೇಕೋ ಫೋಟೋ ತಗೊಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ನನಗೆ ಎಕ್ಸೈಟ್ಮೆಂಟ್ ಅಷ್ಟೇ ಇರಬೇಕು ಈಕ್ವಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಅಂದರು. ದೆನ್ ಅದು ಹೋಯಿತು. ಸೊ ಫ್ರಮ್ ಕ್ರೊಯೇಷಿಯಾಯಿಂದ ಸ್ಟಾರ್ಟ್ ಮಾಡಿ ನಾವು ನಾರ್ದರ್ನ್ ಲೈಟ್ಸ್ ಆಯಿತು, ಐಸ್ಲ್ಯಾಂಡ್ ಆಯಿತು, ಮತ್ತು ಸ್ಪೇನ್ ಆಯಿತು, ಇಟಲಿ ಆಯಿತು, ಹೀಗೆ ಬರ್ತಾಯಿದ್ವಿ. ದೆನ್ ಆಲ್ ರೈಟ್, ಸೊ ಇವಾಗ ಮತ್ತೆ ಇಲ್ಲ ನಾವು ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ ನೋಡಿ, ಅಥವಾ ಆದಷ್ಟು ಬೇಗ ನಿಮ್ಗೆ ಗೊತ್ತಾಗುತ್ತೆ. ಇಫ್ ಯು ಮೈ ಇನ್ಸ್ಟಾಗ್ರಾಮ್ ಆರ್ ವಾಟ್ಸಪ್ಪಲ್ಲಿ ನೀವು ಆಗಲೇ ನೋಡಿಬಿಡ್ತೀರಾ ನಾನು ಸ್ಟೇಟಸು ಸ್ಟೋರೀಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ. ಈಗ ಸದ್ಯಕ್ಕೆ ನೀವೇ ಗೆಸ್ ಮಾಡಿ ಯಾವುದಿರ್ಬೋದು. ಸೊ ಇಷ್ಟೊಂದು ಕಂಟ್ರೀಸ್ ನಾನು ಹೇಳಿದ್ದೀನಿ ಅಂದರೆ ನಿಯರ್ ಬೈಯೇ ಇದೆ. ಆ್ಯಂಡ್ ಈ ಒಂದು ಕಂಟ್ರಿಯ ಸ್ಪೆಷಾಲಿಟಿ ಏನಂದರೆ ನನ್ನ ಹಿಸ್ಟ್ರಿ ಬುಕ್ಕಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಆಗಿತ್ತು. ಆ್ಯಂಡ್ ನಾನು ಅವಾಗ ಯಾವಾಗಲೂ ಹಿಸ್ಟ್ರಿಲಿ ಐ ವಾಸ್ ಸ್ಕೋರಿಂಗ್ ಗುಡ್, ಲೈಕ್ 10th ಅಲ್ಲಿ 8th 9th 10th ಆಲ್ಮೋಸ್ಟ್, ಬಿಕಾಸ್ ಐ ವಾಸ್ ಲವಿಂಗ್ ದಿ ಸಬ್ಜೆಕ್ಟ್. ತುಂಬ ಇಷ್ಟ ಆಗೋದು ಆ್ಯಂಡ್ ಅದರ ಸಿವಿಲೈಸೇಷನ್ಸು ಅದ್ರ ಬಗ್ಗೆ ಎಲ್ಲ ಕೇಳಿ ಫುಲ್ ಖುಷಿ ಅಂತ ಅನಿಸೋದು. ಸೊ ಈ ಎರಡು ಆಪ್ಷನ್ಸ್ ನನಗೆ ಹೆಂಗೆ ಸಿಕ್ತು ಅಂದರೆ, ಒಂದು ಗ್ರೀಸು, ಇನ್ನೊಂದು ಯಾವುದು. ಸೊ ಇದೆರಡು ಆಪ್ಷನ್ನ ನಾವು ತುಂಬ ಫೈನಲೈಸ್ ಮಾಡಿ ಓಕೆ ಇದೆರಡರಲ್ಲಿ ಒಂದು ಅಂತ ಫಿಕ್ಸ್ ಮಾಡಿದ್ವಿ. ಸೊ ಈಗ ಅದು ಗ್ರೀಸ್ ಅಲ್ಲ, ಹಾಗಾಗಿ ನಾನು ಹೆದ್ರನ್ನ ಹೇಳಿದೆ, ರಿವೀಲ್ ಮಾಡಿದೆ. ಸೊ ಇದೇನು ಸಿಕ್ಕಾಬಟ್ಟೆ ಸೆನ್ಸೇಷನ್ ಏನಲ್ಲ. ಲೆಟ್ಸ್ ಸಿ ನೀವೇನಾದರೂ ಗೆಸ್ ಮಾಡೋಕ್ಕಾಗತ್ತಾ ಅಂತ. ಸೊ ಫೈನಲಿ ಒಂದು ಪ್ಲೇಸ್ನ ನಾವು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾನು ಆಗಲೇ ಆಲ್ಮೋಸ್ಟ್ 15-20 ಡೇಸಿಂದ ಶಾಪಿಂಗ್ ಮಾಡಿದ್ದೀನಿ.
ಆ್ಯಂಡ್ 15-20 ಡೇಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಈ ವಿಡಿಯೋ ಏನಾದರೂ ನಮ್ಮ ಪಪ್ಪ ಮಮ್ಮಿ ಅಥವಾ ನನ್ನ ತಂಗಿ ನನ್ನ ಫ್ಯಾಮಿಲಿ ನೋಡಿದ್ರೆ ಅವ್ರು ಅಂದ್ಕೊಳ್ತಾರೆ, ಏನು ಸುಳ್ಳು ಹೇಳ್ತೀಯಾ, ಬರೀ 15-20 ಡೇಸ್ 1.5 ತಿಂಗಳಿಂದ ಮಾಡ್ತಾ ಇದೆಯಾ ಅಂತ. ಓಕೆ, ಸೊ ಬಿಕಾಸ್ ಐ ಲವ್ ಕ್ಲೋತ್ಸ್, ಶಾಪಿಂಗ್ ಈಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ. ಹಾಗಾಗಿ ನಾನು ಶಾಪ್ ಮಾಡಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಪ್ಲ್ಯಾನ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ 1 2 3 4 ಪೇಜಸ್ ಪ್ಲ್ಯಾನು. ಸೊ ಅದು ಬಿಟ್ಟು ಒಂದು ಐಟಿನರಿ ಪ್ಲ್ಯಾನ್ ಕೂಡ ಬೇರೆ ಕಡೆ ಬರೆದಿದ್ದೀವಿ. ಸೊ ಇದು ಬಿಟ್ಟು ನಾವು ಐ ಥಿಂಕ್ ವಾಪಸ್ ಬಂದಮೇಲೆ ಆ ಪ್ಲೇಸ್ ಬಗ್ಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಕಾಸ್ಟ್ ಡೀಟೇಲ್ಸ್ ಏನು ಎಲ್ಲವೂ ನಾನು ಡೀಟೇಲಾಗಿ ಹೇಳ್ತೀನಿ. ಇಫ್ ಯು ವಾಂಟ್ ಎನಿಬಡಿ, ಇಫ್ ಯು ಗೈಸ್ ಆರ್ ಪ್ಲಾನಿಂಗ್ ಟು ದ ಸೇಮ್ ಕಂಟ್ರಿ, ಇಟ್ ಮೈಟ್ ಹೆಲ್ಪ್. ಅದರ್ವೈಸ್ ಇಟ್ಸ್ ಜಸ್ಟ್ ಫಾರ್ ಮೈ ಸೇಕ್. ಆ್ಯಂಡ್ ಇದು ಯಾರೂ ನಾನು ಇಟ್ಸ್ ಜಸ್ಟ್ ನಾಟ್ ಲೈಕ್ ಆನ್ ಇನ್ಫ್ಲುಯೆನ್ಸಿಂಗ್. ಓಕೆ, ಯು ಹ್ಯಾವ್ ಟು ಸಿ ದಿಸ್, ನೋಡ್ಬಿಟ್ಟು ನೀವು ನಾನು ನೋಡ್ಕೊಂಡು ಹೋಗಿ ನೀವೆಲ್ಲೋ ಸ್ಟಾರ್ಟ್ ಯುವರ್ ವೆಕೇಷನ್ ಅಂತೆಲ್ಲ ಏನೂ ಅಲ್ಲ. ಇಟ್ ಇಸ್ ಆಲ್ ಫಾರ್ ಮೈ ಹ್ಯಾಪಿನೆಸ್ ಆ್ಯಂಡ್ ಫಾರ್ ಯು ಗೈಸ್ ಹೂ ಲವ್ ಮೀ ರಿಯಲಿ ಅಂತ ಹೇಳ್ತಾ, ಆಲ್ ರೈಟ್. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾಳೆ ಒಂದೇ ದಿನ ಟೈಮ್ ಇರೋದು, ನಾಳಿದ್ದು ಬೆಳಗ್ಗೆ ಫ್ಲೈಟ್ ಇದೆ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಿದ್ದೀನಿ. ಇಷ್ಟು ದಿನದಾಗಿದ್ದ ಪ್ರಿಪ್ರೇಷನ್ಸ್ ಎಲ್ಲವೂ ನಾನು ಯಾವುದೂ ಕ್ಯಾಪ್ಚರ್ ಮಾಡಿಲ್ಲ. ಇಟ್ಸ್ ಓಕೆ, ಇದೆಲ್ಲ ನಾರ್ಮಲ್. ಅಂದರೆ ಶೂಸ್ ತೊಗೊಂಡೆ, ಡ್ರೆಸ್ ತೊಗೊಂಡೆ, ಅದು ಇದು ಬೂಟ್ಸ್ ಅಂತೆ, ಹೇರ್ ಬೋಸ್ ಅಂತೆ, ಆ್ಯಂಡ್ ಬೀಚ್ ಸೈಡಿಗೆ ಬೇಕಾಗಿರೋದು ಸ್ವಿಮ್ ಸೂಟ್ ಅಂತೆ, ಆ ಥರದ್ದು ಎಲ್ಲವೂ, ಹ್ಯಾಟ್ ಅಂತೆ. ಸೊ ಈ ಥರದ್ದೆಲ್ಲ ನಾರ್ಮಲ್ ಕಾಮನ್ ಶಾಪಿಂಗ್ ಎಲ್ಲರೂ ಮಾಡೋ ಥರ ಮಾಡಿದ್ದೀನಿ. ಅದನ್ನೆಲ್ಲವೂ ಇವಾಗ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಈ 10 to 12 ಡೇಸ್ನ ಟ್ರಿಪ್ ಹೇಗಾಗುತ್ತೆ ಆ್ಯಂಡ್ ನಾನು ಕೂಡ ಅಲ್ಲಿ ಹೋದ್ಮೇಲೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕ್ಯಾಪ್ಚರ್ ಆಲ್ ದ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಥಿಂಗ್ಸ್. ಆ್ಯಂಡ್ ನಮ್ಮಿಬ್ಬರ ಈ ಒಂದು ಹೊಸ ಹಾಲಿಡೇ ಆ್ಯಂಡ್ ಬ್ರೈಟ್ನಿಂಗ್ ಹಾಲಿಡೇ ಚೆನ್ನಾಗಾಗಲಿ ಅಂತ ನಾನು ಹೇಳ್ತಾ, ಯು ಆಲ್ ಪ್ಲೀಸ್ ವಿಶಸ್ ಅಂತ ಹೇಳ್ತಾ, ಐ ಥಿಂಕ್ ಐ ಹ್ಯಾವ್ ಟು ಗೋ ಆ್ಯಂಡ್ ಪ್ಯಾಕ್. ಅದಕ್ಕೆ ಮುಂಚೆ ನಮಗೆ ಹಸಿವಾಗ್ತಾ ಇದೆ. ಸೊ ಐ ಥಿಂಕ್ ಐ ವಿಲ್ ಗೋ ಹ್ಯಾವ್ ಲಂಚ್ ಬಿಕಾಸ್ ಇಟ್ಸ್ 1:30. ನಾನು ಲಂಚ್ ಮುಗಿಸ್ಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ. ಓಕೆನಾ? ವೆಕೇಷನ್ ಅಂದಮೇಲೆ ಅದಕ್ಕೊಂದು ಪ್ಯಾಂಪರಿಂಗ್ ನೆಸೆಸಿಟಿ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನಂತೂ ಇಂಡಿಯಾದಲ್ಲಿದ್ದಾಗ ಮಾತ್ರ ಈ ಥರ ಹೇರ್ ಸ್ಪಾ ಅಥವಾ ಏನಾದರೂ ಡಿಫ್ರೆಂಟಾಗಿ ಹೋಗಿ ಸಲೂನಲ್ಲಿ ಟ್ರೈ ಮಾಡ್ತಿದ್ದೆ, ವೆರಿ ರೇರ್ಲಿ. ಬಟ್ ಜರ್ಮನಿಗೆ ಬಂದಮೇಲೆ ಇಟ್ಸ್ ಬೀನ್ 6 months ಆಲ್ರೆಡಿ ನಾನು ಯಾವುದೇ ಈ ಥರದ ಸರ್ವಿಸ್ ತೊಗೊಂಡಿರಲಿಲ್ಲ. ಸೊ ನನ್ನ ಈ ಒಂದು ಹೊಸ ಕಂಟ್ರಿಯ ಹೊಸ ಎಕ್ಸ್ಪೀರಿಯೆನ್ಸಿಗೆ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿ ಐ ಥಾಟ್ ಒಂದು ಹೇರ್ ಸ್ಪಾ ಬೇಕಿತ್ತು. ಸೊ ಒಳ್ಳೆ ಹೇರ್ ಸಲೂನ್ ಹುಡುಕ್ತಾ ಇದ್ದೆ, ತುಂಬ ರೆಫರೆನ್ಸ್ ಬಂದಿತ್ತು. ಆ್ಯಂಡ್ ಇಲ್ಲಿನ ನನ್ನ ಎಷ್ಟೊಂದು ಜರ್ಮನ್ ಫ್ರೆಂಡ್ಸು ಇಲ್ಲಿರೋರೆಲ್ಲರೂ ಹೇಳಿದ್ರು ನನಗೆ, ದೇರ್ ಆರ್ ಡಿಫ್ರೆಂಟ್ ಪ್ಲೇಸಸ್, ಬಟ್ ನಾನು ಅದರಲ್ಲಿ ಫ್ರೆಡ್ರಿಕ್ ಹೇರ್ನ ಚೂಸ್ ಮಾಡಿದ್ದೆ. ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು. ನಾನು ಹೇರ್ ವಾಶ್ ಆ್ಯಂಡ್ ಹೇರ್ ಕಟ್ ಕೂಡ ಮಾಡಿಸ್ಕೊಂಡೆ, ನನ್ನ ಜೊತೆಗೆ ಸ್ಟೈಲಿಂಗ್ ಕೂಡ. ಸೊ ಎವ್ರಿಥಿಂಗ್, ಎಂಟೈರ್ ಹೇರ್ ಸ್ಪಾ ಇಂದ ಹಿಡಿದು ಸ್ಟೈಲಿಂಗ್ವರೆಗೂ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು. ಇನ್ಫ್ಯಾಕ್ಟ್ ನನ್ನ ಜೊತೆ ಕನ್ನ ಕೂಡ ಬಂದಿದ್ದರು, ಅವರು ಅಲ್ಲೇ ಸ್ಟೈಲಿಂಗ್ ಮಾಡಿಸ್ಕೊಂಡ್ರು. ಸೊ ಇಬ್ಬರು ಒಂದು ಒಳ್ಳೆ ಸರ್ವಿಸ್ನ ತೊಗೊಂಡ್ವಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಮನೆಗೆ ಬಂದಮೇಲಂತೂ ಫುಲ್ ಫ್ಲಾಂಟ್ ಮಾಡ್ತಿದ್ದೆ ನಾನಂತೂ. ಸೊ ಇಟ್ ವಾಸ್ ರಿಯಲಿ ಎ ನೈಸ್ ಸೆಷನ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನನಗೆ ಉಳಿದಿರೋದು ಇನ್ನು ಪ್ಯಾಕಿಂಗ್ ಒಂದೇ. ರೈಟ್, ಈಗ ಒಂದಷ್ಟು ಪ್ಯಾಕಿಂಗ್ ಮಾಡೋದಿದೆ. ಸೊ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ, ಏನು ತುಂಬ ಫ್ಯಾನ್ಸಿಯಾಗೆಲ್ಲ ಏನು ತೋರಿಸ್ತಾ ಇಲ್ಲ. ಲೈಕ್ ವಾಟ್ ಎವರ್ ಐ ಆಮ್ ಜಸ್ಟ್ ಟೇಕಿಂಗ್, ಸೊ ಲೆಟ್ಸ್ ಡೂ ಇಟ್. ಆ್ಯಂಡ್ ಅದಾಗಿದ್ದ ತಕ್ಷಣ ಆಲ್ ಸೆಟ್, ಪ್ಯಾಕಿಂಗ್ ಒಂದು ಆಗಿಬಿಟ್ರೆ ಮುಗ್ದೋಯ್ತು, ಲೈಕ್ ಗುಡ್ ಟು ಗೋ ಅಲ್ವಾ. ಸೊ ನಾವು ಆ್ಯಕ್ಚುಲಿ ಈ ಸೂಟ್ ಕೇಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇನ್ನು ಉಳಿದಿರೋದೆರಡು ಏನಿದೆ ಅದು ಸ್ವಲ್ಪ ದೊಡ್ಡದಿದೆ. ಸೊ ಇದು ಪರವಾಗಿಲ್ಲ, ಸಾಕು, ಇಷ್ಟರಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದರಲ್ಲೂ ನಾನು ಆಗಲೇ ಒಂದಷ್ಟು ಕನ್ನ ಬಟ್ಟೆಗಳನ್ನ ಜೋಡಿಸಿದ್ದೀನಿ. ಅಂದರೆ ಜಸ್ಟ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ, ನನಗೆ ಮ್ಯಾಚ್ ಮಾಡಬೇಕು ಅಂತ. ಸೊ ಯೂಶಲಿ ಇದು ಹಿಂಗಿರಲ್ಲ. ಇವಾಗೆಲ್ಲ ಏನೇನು ಬೇಕು ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ. ಸೊ ಕಣ್ಣು ಮುಂದೆ ಇದ್ದರೆ ಪಟ ಅಂತ ಇಟ್ಕೊಬೋದು ಅಂತ. ಸೊ ಇದು ಏರ್ಪೋರ್ಟ್ ಔಟ್ಫಿಟ್ಟು. ಸೊ ಹೋಗುವಾಗ ನಾವಿಬ್ಬರು ಇದನ್ನು ಹಾಕ್ಕೊಳ್ತಿದ್ದೀವಿ, ಇಬ್ಬರದು ಟ್ವಿನ್ನಿಂಗು, ಡೆನಿಮ್ ಶರ್ಟ್ ಸಮಥಿಂಗ್. ಆದಮೇಲೆ ನನ್ನ ಸ್ಕಿನ್ ಕೇರು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲೊಂದು ಡ್ರಾಯರ್ ಖಾಲಿ ಇತ್ತು, ಹಾಗಾಗಿ ಇದೆಲ್ಲ ಹೊಸ ಬಟ್ಟೆ. ಲೈಕ್ ಅಂದರೆ ವೆಕೇಷನಿಗೆ ಅಂತ ನಾನು ತೊಗೊಂಡಿರೋದು. ಸೊ ಎಲ್ಲವೂ ಜೋಡಿಸಿಟ್ಕೊಂಡಿದ್ದೀನಿ, ಏನಿಲ್ಲ, ತೆಗೆದುದನ್ನು ಸೂಟ್ ಕೇಸಿಗೆ ಹಾಕಬೇಕಷ್ಟೆ. ಸೊ ಐ ಥಿಂಕ್ ನನ್ನ ಸ್ವಿಮ್ ಸೂಟು ಮತ್ತು ಬೀಚ್ ವೇರು, ಫ್ಲೋರಲ್ಲು, ಡೆನಿಮ್ಮು. ಸೊ ಆಲ್ಮೋಸ್ಟ್ ಲೈಕ್ 8-9 ಪೇರ್ ಕ್ಲೋತ್ಸ್ ತೊಗೊಳ್ತಾ ಇದ್ದೀನಿ. ಅಂದರೆ 9 ಪೇರ್ ಲೈಕ್ ಎವ್ರಿ ಡೇ ಬೇಕಾಗುವಂಥದ್ದು. ಅದು ಬಿಟ್ಟು 2 ಎಕ್ಸ್ಟ್ರಾ ಇಟ್ಕೊಳ್ತಿದ್ದೀನಿ. ಜೊತೆಗೆ
ನೈಟ್ ಸೂಟ್ಸು ಮತ್ತು ಒಂದು ಸ್ವಲ್ಪ ಬೀಚ್ ವೇರ್ ಆ ಥರನೂ ಇಟ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಇಟ್ಕೊಂಡು ಹೋಗೋಣ. ಸೊ ಆಲ್ಮೋಸ್ಟ್ ಇವ್ರದ್ದೆಲ್ಲ ರೆಡಿ ಇದೆ. ಆ್ಯಕ್ಚುಲಿ ನಾನು ಲೈಕ್ ಬೀಚ್ ವೇರ್ ಬಿಟ್ಟು ಇನ್ನು ಉಳಿದಿದ್ದ ದಿನ ಲೈಕ್ ಎಲ್ಲ ರೆಡಿ ಇಟ್ಟಿದ್ದೀನಿ, ಯಾವ್ಯಾವತ್ತು ಏನೇನು ಹಾಕ್ಕೊಳ್ಬೇಕು ಅಂತ. ಆ್ಯಂಡ್ ನಾನು ಹೋಗ್ತಿರೋ ಕಂಟ್ರಿ ಬಂದು ಒಂಥರ ಚೆನ್ನಾಗಿದೆ, ಓಲ್ಡ್ ಟೌನ್ಸು, ಆಮೇಲೆ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್ ಟು ಸಿ, ಬ್ರಿಡ್ಜು, ಹಾಗೆಯೇ ಲೈಕ್ ಬೀಚ್ ಏರಿಯಾ, ಕಂಪ್ಲೀಟ್ ಬೀಚ್ ಇದೆ. ದ ಎಂಟೈರ್ ಕಂಟ್ರಿ ಎಲ್ಲಿ ನೋಡಿದ್ರು ಬೀಚು. ಸೊ ಯುರೋಪ್ನ ಒಂಥರ ಎಡ್ಜ್ ಕೊನೆ ಭಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ನಿಮ್ಗೆ ಇದಾಗಲೇ ಗೊತ್ತಾಗಿರುತ್ತೆ. ಆಕ್ಚುಲಿ ವೆಕೇಶನ್ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಪ್ಲಾನಿಂಗು. ಸೊ ಹಾಗಾಗಿ ನಾನು ಅದರೊಳಗೆ ಹೇಗೋ ನಾನು ಪ್ಲಾನ್ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಹೇಳೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನನ್ನ ಸೂಟ್ ಕೇಸ್ ರೆಡಿ ಇದೆ. ಸೊ ನಾನು ನೀಟಾಗಿ, ಸೊ ಫಸ್ಟ್ ಇಂಪಾರ್ಟೆಂಟ್ ಇಸ್ ಲೈಕ್ ಫಸ್ಟ್ 8 days, ಸೊ 8 ಪೇರ್ ಕ್ಲೋತ್ನು ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡ್ತೀನಿ, ಇನ್ಕ್ಲೂಡಿಂಗ್ ಇನ್ನ ಗಾರ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್, ಲೈಕ್ ನೀಟಾಗಿ 8 ಪೇರ್. ಸೊ ಅದನ್ನ ಎತ್ಕೊಂಡಾಗ ಮತ್ತೆ ಆ ಕನ್ಫ್ಯೂಷನ್ ಇರ್ಬಾರ್ದು, ಅಂಡ್ ಇವತ್ತು ಅಂತ ಗೊತ್ತಾದ್ರೆ. ಸೊ ದಟ್ ನಾನು ವಾಪಸ್ ಬಂದ್ಮೇಲೆ ಅಷ್ಟೇ ಅದೇ ಥರ ಹಾರ್ಡಲ್ಲಿ ಇಟ್ಬಿಡ್ಬೋದು ವಾಪಸ್ ಬ್ಯಾಗ್ಗೆ. ಸೊ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ತೊಗೊಂಡಿದ್ದೀನಿ ವೆಟ್ ಕ್ಲೋತ್ಸ್ಗೋಸ್ಕರ. ಅಂಡ್ ಸ್ವಿಮ್ ಸೂಟ್ ಅದೆಲ್ಲ ಬೇಗ ಒಣಗುತ್ತೆ, ಬಟ್ ಸ್ಟಿಲ್ ನಾನು ನಾರ್ಮಲ್ ನಾವು ಹಾಕೊಳ್ಳೋ ಡ್ರೆಸ್ಗೆ ಸಪ್ರೇಟ್ ಸ್ವಿಮ್ ಸೂಟ್ ಮತ್ತೆ ಈ ಥರ ಶಾರ್ಟ್ಸ್ ಅದಕ್ಕೆಲ್ಲದಕ್ಕೂ ಸಪ್ರೇಟ್ ಆಗಿ 2 ಪ್ಯಾಕೆಟ್ಸ್ ತೊಗೊಳ್ತೀನಿ. ಅದು ಬಿಟ್ಟರೆ ನೈಟ್ ಡ್ರೆಸ್ ಆಕ್ಚುಲಿ ನಾನು 4 ಪೇರ್ ತೊಗೊಂಡಿದ್ದೀನಿ ಅಷ್ಟೇ. ರಿಪೀಟ್ ಮಾಡ್ಬೋದು, ಬಿಕಾಸ್ ನಾವು ಲೇಟ್ ನೈಟ್ ಬಂದು ಮಲ್ತೀವಿ, ಮತ್ತೆ ಬೆಳಗ್ಗೆ ಎದ್ದು ಆಫ್ಕೋರ್ಸ್ ಮತ್ತೆ ರೆಡಿ ಆಗ್ಬಿಡ್ತೀವಿ. ಸೊ ನಾನು ಸ್ವಿಮ್ ಸೂಟ್ ತರ, ನೈಟ್ ಸೂಟ್ ತರ 2 ತೊಗೊಂಡಿದ್ದೀನಿ, ಮತ್ತೆ 2 ಎಕ್ಸ್ಟ್ರಾ ಟಿ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ, ಶಾರ್ಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇಟ್ ಬಿ ಕಂಫರ್ಟಬಲ್ ಅಂತ. ಸೊ ಈವನ್ ಫಾರ್ ಹಿಮ್ ಹ್ಯಾವ್ ಡನ್ ದ ಸೇಮ್. ಸೊ ನೀಟಾಗಿ ಅವ್ರದ್ದು ಪ್ಯಾಕ್ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸನ್ ಗ್ಲಾಸ್ ತುಂಬಾ ಇಷ್ಟ. ಸೊ ಒಂದು ದಿಸ್ ಲುಕ್ಸ್ ಲೈಕ್ ಕೂಲಿಂಗ್ ಗ್ಲಾಸ್ ತರ, ಯೆಲ್ಲೋ ಕಲರ್ ಶೇಡ್ ತುಂಬಾ ಚೆನ್ನಾಗಿದೆ. ಫುಲ್ ಬೀಚ್ ವೈಪ್ ಕೊಡ್ತಾ ಇದ್ದಾಗಲೇ ನನಗೆ ಎಕ್ಸೈಟೆಡ್ ನಿಜವಾಗ್ಲೂ. ಓಕೆ, ಸೊ ಅದಕ್ಕೆ 2-3 ಎಕ್ಸ್ಟ್ರಾ ಇರೋದ್ರಿಂದ ಐ ಥಿಂಕಿಂಗ್ ಇದನ್ನು ತೊಗೊಳ್ತಿದ್ದೀನಿ, ಬಿಕಾಸ್ ಇದು ಬೀಚ್ಗೆ ಹೇಳೋದು. ಇದನ್ನ ಸಪ್ರೇಟ್ ಬೇರೆ ಬ್ಯಾಗ್ ಎಲ್ಲ ಪ್ಯಾಕೆಟ್ಸ್ ಇಟ್ಕೊಳ್ತಿದ್ದೀವಿ. ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ಅವ್ರು ಪ್ಯಾಕ್ ಮಾಡ್ತಾರೆ. ಇದು ಬ್ಲಾಕ್ ಕಲರ್ ಗ್ಲಾಸ್, ವಿಚ್ ಇಸ್ ನಾಟ್ ಮೈನ್. ಸೊ ನಾನು ಅವ್ರಿಗೆ ಕೇಳ್ಬಿಟ್ಟು ಹೇಳ್ಬೇಕು. ಇದನ್ನು ಒಂದು ತೊಗೊಳ್ತಾ ಇದ್ದೀನಿ ನಾನು, ಇದು ನಂದು ಹಳೆ ಲಾವಚ್, ಇದು ತುಂಬ ಚೆನ್ನಾಗಿ. ಸೊ ಇದನ್ನು ತೊಗೊಳ್ತಾ ಇದ್ದೀನಿ ನಾನು. ಸೊ ಸನ್ ಗ್ಲಾಸಸ್ 2 ಸಾಕು ಅನ್ಸುತ್ತೆ, ರಿಪೀಟ್ ಮಾಡ್ಬೋದು. ಅಂಡ್ ಇದು ಹೊಸದು, ದಿಸ್ ಇಸ್ ನ್ಯೂ ವರ್ಡ್, ಇನ್ನೂ ನಾವು ಒಬ್ರು ಯೂಸ್ ಮಾಡಿಲ್ಲ ಇದನ್ನು. ಹೇಗಿದೆ, ಇದು ತುಂಬ ಚೆನ್ನಾಗಿದಲ್ಲ. ಸೊ ಇದನ್ನು ತೊಗೊಳ್ತೀನಪ್ಪ, ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಇದು ನಾನು ಏರ್ಪೋರ್ಟಿಗೆ ಹೋಗ್ತಾನೆ ಹಾಕೊಂಡು ಹೋಗ್ತೀನಿ ಇಲ್ಲಿಂದ, ಸೊ ದಟ್ ನೆನಪಿರುತ್ತೆ ಯಾವ್ದು ಕ್ಯಾರಿ ಮಾಡಿದ್ದೀವಿ ಅಂತ. ಸೊ ಅವ್ರಿಗೆ 2 ಆಪ್ಷನ್ ಇರೋದು, ಬಿಕಾಸ್ ಎಲ್ಲ ನಾನು ಇಟ್ಕೊಳ್ತೀನಿ. ಮೇ ಬಿ ಲಾಸ್ಟ್ ಟೈಮ್ ಬ್ಲ್ಯಾಕ್ ಬಂದಿದೆ, ಇನ್ನೊಂದು ಲೈಟ್ ಶೇಡ್ ಬಂದಿದೆ ಎಲ್ಲೋ ಥರ. ಸೊ ಲೆಟ್ಸ್ ಸಿ ಯಾವ್ದು ಹೇಳ್ತಾರೆ ಅವರು ಅಂತ. ಸೊ ಆ್ಯಂಡ್ 10 ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಅಂಡ್ ನಾವು ಆಕ್ಚುಲಿ ರೂಮ್ಗಳಲ್ಲಿ ಉಳ್ಕೊಳ್ಳೋದಕ್ಕೆ ವಿ ಆರ್ ಪ್ಲಾನಿಂಗ್ ಅಲ್ಲ. ಸೊ ಅದಕ್ಕೋಸ್ಕರ ಒಂದು 2 ಜೊತೆ, ಅಂದರೆ ಒಂದು ಜೊತೆ ಮನೆಯಲ್ಲಿ ಯೂಸ್ ಮಾಡುವಂಥ ಚಪ್ಪಲ್ಸ್ ಕೊಟ್ಟರೆ, ಪ್ಲಸ್ ಹೊರಗಡೆ ಹಾಕೊಂಡು ಹೋಗೋಕ್ಕೆ ನಾನು ಒಂದು ಸ್ನಿಕರ್ಸ್ ಇಟ್ಕೊಳ್ತಿದ್ದೀನಿ, ಮತ್ತೆ ಒಂದು ಕ್ರಾಕ್ಸ್ ಇಟ್ಕೊಳ್ತಿದ್ದೀನಿ, 2 ಬೂಟ್ಸ್ ಇದೆ, ಅದ್ರಲ್ಲಿ ಥಿಂಕ್ ಮಾಡ್ತೀನಿ ಜಾಸ್ತಿ ಕ್ಯಾರಿ ಮಾಡಲ್ಲ, 3 ತೊಗೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ನಾನು ಔಟ್ಫಿಟ್ಸಿಗೆ ಮ್ಯಾಚ್ ಆಗಬೇಕಲ್ಲ. ಅದಕ್ಕೆ ಆದ್ರೂ ಕಷ್ಟಪಟ್ಟು 3 ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಯಾವ್ದು ಮ್ಯಾಚ್ ಆಗುತ್ತೆ ತಗೊಂಡು ಹೋಗ್ತಿರ್ತೀವಿ ಯೂಶಲಿ, ಬಟ್ ಇವತ್ತು ಆಗ್ತಲ್ಲ. ಸೊ ದಿಸ್ ಇಸ್ ಆಲ್. ಅಂಡ್ ದೆನ್ ನಾನು ನನ್ನ ಲೈಕ್ ಮೇಕಪ್ ಕಿಟ್ ಏನಿದೆ, ಇಯರಿಂಗ್ಸ್ ಏನಿದೆ, ಅಂಡ್ ಬಾತ್ರೂಮ್ ಕಿಟ್ ಲೈಕ್ ಫಾರ್ ಎವ್ರಿಥಿಂಗ್, ಟಬಲ್, ಬಾತ್ರೂಮ್ ಅಂಡ್ ಫೇಶಿಯಲ್, ಫೇಸ್ ವಾಶ್ ಇಂದ ಹಿಡಿದು ಪ್ರತಿಯೊಂದು ಸೀರಮು, ಹೇರ್ ಸೀರಮು, ಎವ್ರಿಥಿಂಗ್ ಐ ಹ್ಯಾವ್ ಆಲ್ರೆಡಿ ಪ್ಯಾಕ್ಡ್ ಇನ್ ಅ ಬ್ಯಾಗ್. ಸೊ ಅದು ನಾನು ಪೌಚಸ್ ಥರ ಮಾಡಿ ಇಟ್ಬಿಡ್ತೀನಿ. ಸೊ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಮತ್ತೆ ಕಂಪ್ಲೀಟ್ ಫುಲ್ ಎಲ್ಲ ಪ್ಯಾಕ್ ಆಗಬೇಕಂದ್ರೆ ಶೋ ಯು ದಿಸ್ ಇಸ್ ಆಲ್ ದ ಪ್ಯಾಕಿಂಗ್. ಲೆಟ್ಸ್ ಗೋ ಟು ದ ನ್ಯೂ ಕಂಟ್ರಿ.